ನೀವು ತರಕಾರಿ ಮಂಡಿನಲ್ಲಿ ಲೆಕ್ಕ ಬರೀತಿಲ್ಲ. ಬೆಳಗ್ಗೆ ಆದ್ರೆ ಸೈಕಲಲ್ಲಿ ಬುಟ್ಟಿ ಕಟ್ಕೊಂಡು ತರಕಾರಿ ಮಾರ್ತೀರಾ. ನೀವ್ ಯಾವ ಆಫೀಸ್ಗೂ ಹೋಗ್ತಿಲ್ಲ. ಅದ್ರ ಬದಲು ತರಕಾರಿ ಮಾರಿ ಮುಗ್ಸದ್ಮೇಲೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ಸುಳ್ಳು ಅಂತ ದಯವಿಟ್ಟು ಹೇಳ್ಬೇಡಿ. ಯಾಕೆ ಅಂದ್ರೆ ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಸರಿ ಆಯ್ತು, ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಹಾಗೇನೆ ನೀನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ? ಆದರೆ ನೀನು ಹೋಗೋದು ಮನೆ ಕೆಲಸಕ್ಕೆ ಅಲ್ವಾ? ಇಲ್ಲ ಅಂತ ಸಾಧಿಸ್ಬೇಡ. ನಾನು ಅದನ್ನು ಕಣ್ಣಾರೆ ನೋಡಿದ್ದೀನಿ. ನಾನು ಕೇಳಿಸ್ಕೊಂಡೆ. ನಾನು ಮಲಗಿದ್ದೀನಿ ಅನ್ಕೊಂಡ್ರಾ? ನಾನು ಮಲಗಿಲ್ಲ. ಅಲ್ಲ, ನಾನೊಂದು ಚಿಕ್ಕ ಸುಳ್ಳು ಹೇಳಿದ್ರೆ ಅರ್ಧ ಗಂಟೆ ಭಾಷಣ ಬಿಗಿದ್ದೀರಾ. ಇಬ್ರು ಇಷ್ಟು ದೊಡ್ಡ ಸುಳ್ಳು ಹೇಳಿದಿರಲ್ಲ, ಇದು ನ್ಯಾಯನಾ? ಬಾಕಂದ ಇಲ್ಲಿ. ನೋಡು ಕಂದ, ಅಪ್ಪ ಸುಳ್ಳು ಹೇಳಿರೋದು ನನ್ನ ಯಾಮಾರಿಸ್ಬೇಕು ಅಂತ ಅಲ್ಲ. ಅವ್ರ ತರಕಾರಿ ಮಾರೋದು, ಗಾರೆ ಕೆಲಸ ಮಾಡೋದು ನನಗ್ ಗೊತ್ತಾದ್ರೆ ನಾವಿಬ್ರು ಮನ್ಸಿಗೆ ನೋವು ಮಾಡ್ಕೋತೀವಿ. ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಗು ಚೆನ್ನಾಗಿರ್ಬೇಕು, ನೋವು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳಿರೋದು. ನಿಮ್ಮಮ್ಮನೂ ಹಾಗೆ ಪುಟ್ಟ. ಮನೆ ಕೆಲ್ಸಕ್ಕೆ ಹೋಗೋದು ನಮಗೆ ಗೊತ್ತಾದ್ರೆ ತುಂಬ ನೊಂದ್ಕೋತೀವಿ ಅಂತ ಆಫೀಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದಾರಷ್ಟೇ.